ಅಸ್ಸಲಾಂ ಅಲೈಕುಂ. ನಾನು ನಿಮ್ಮ ಪ್ರೀತಿಯ ಯಾಸ್ಮಿನ್ ರಿಯಾಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಅನುಮಾನ. ಇದರ ಕುರಿತು ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅನುಮಾನ ಅನ್ನೋದು ಕ್ಯಾನ್ಸರ್ ತರ, ಒಂದ್ಸಲ ಬಂದ್ರೆ ಅದು ಹೋಗುದೇ ಇಲ್ಲ. ಕ್ಯಾನ್ಸರ್ಗೆ ಎಲ್ಲೋ ಒಂದ್ ಕಡೆ ಮದ್ದು ಏನಾದ್ರೂ ಸಿಗ್ಬೋದು, ಆದ್ರೆ ಅನುಮಾನಕ್ಕೆ ಮದ್ದೇ ಇಲ್ಲ. ಅದೊಂದು ಹುಳು ತರ. ಅದು ಜೀವನ ಪರ್ಯಾಂತ ಒಂದು ವ್ಯಕ್ತಿಯ ಸುತ್ತಾನೇ ಇರುತ್ತೆ. ಅದು ಯಾವತ್ತೂ ಕೂಡ ಹೋಗಲ್ಲ. ಅದಕ್ಕೆ ಇಲ್ಲಿ ಅನುಮಾನ ಪಡುವ ಗಂಡ ಅಥವಾ ಹೆಂಡತಿ ಯಾರಾದ್ರೂ ಒಬ್ರು ಅನುಮಾನ ಪಟ್ರೆ ಸಾಕು ಸಂಸಾರದಲ್ಲಿ. ಮತ್ತೆ ಆ ಸಂಸಾರ ತುಂಬಾ ದಿವಸ ಮುಂದೆ ಹೋಗೋದಿಲ್ಲ. ಅದು ಅಲ್ಲಿಗೆ ಡ್ರಾಪ್ ಆಗುತ್ತೆ ಆ ಸಂಸಾರ. ಅತ್ಯಧಿಕವಾಗಿ ಗಂಡಸರು ಮಹಿಳೆಯರ ಮೇಲೆ ಅನುಮಾನ ಪಡ್ತಾರೆ. ಕೂತಿದ್ದಕ್ಕೂ ಅನುಮಾನ, ಹೋದ್ರೂ ಅನುಮಾನ, ಎಲ್ಲದ್ರಲ್ಲೂ ಅನುಮಾನ ಪಡ್ತೀರಾ ಅಲ್ವಾ? ಇಂಥ ಒಂದು ಅನುಮಾನವಸ್ತ ವ್ಯಕ್ತಿಯೊಂದಿಗೆ ಎಷ್ಟು ದಿನ ಬದುಕ್ಬೋದು ಆ ಹೆಣ್ಣು? ಸಾಧ್ಯನ ಬದುಕಲಿಕ್ಕೆ? ಖಂಡಿತ ಆಗೋದಿಲ್ಲ. ನರಕ ಯಾತನೆ. ತಿನ್ಲಿಕ್ಕೂ ಅನ್ನ ಇಲ್ಲದಿದ್ರು ಪರವಾಗಿಲ್ಲ, ಅನುಮಾನ ಪಡುವ ಗಂಡನೊಂದಿಗೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಗಂಡ ಆಗ್ಲಿ ಹೆಣ್ಣಾಗ್ಲಿ ಇಬ್ರಿಗೂ ಈ ವಿಡಿಯೋಸ್ ರಿಲೇಟೆಡ್. ಹೆಂಡತಿ ಅನುಮಾನ ಪಡ್ತಾಳೆ ಇಲ್ಲ ಅಂತ ಹೇಳಲ್ಲ ನಾನು. ಇಲ್ಲಿ ಗಂಡನ ಎಷ್ಟು ಕೆಲವೊಂದು ಸಂಸಾರದಲ್ಲಿ ಗಂಡನ ಪಾತ್ರ ಇದ್ರೆ ಕೆಲವೊಂದು ಸಂಸಾರದಲ್ಲಿ ಹೆಣ್ಣಿನ ಪಾತ್ರ ಜಾಸ್ತಿ ಇರುತ್ತೆ. ಕೆಲವೊಂದು ಹೆಣ್ಮಕ್ಳು ಅಂತ ಹೇಳೋದೇ ಬೇಡ. ಗಂಡನ ಮೊಬೈಲ್ ಚೆಕ್ ಮಾಡೋದು, ಅವನು ಮಲಗಿದ ಮೇಲೆ ಫೇಸ್ ರೀಡಿಂಗ್ ಮಾಡಿ ಮೊಬೈಲ್ ಅನ್ಲಾಕ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತೀರಾ. ಸೊ ಈ ಥರದ್ದೆಲ್ಲ ಮಾಡೋದ್ರಿಂದ ನಿಮ್ಮ ಸಂಸಾರನೇ ಹಾಳಾಗೋದು ಅಲ್ವಾ? ಇಬ್ರಿಗೂ ನಾ ಹೇಳೋದು, ಇಬ್ಬರ ಸಂಸಾರ ಹಾಳಾಗೋದು ಯಾರು? ನಿಮ್ದು ಸಂಸಾರ ಹಾಳಾಗುತ್ತೆ. ಇದರಿಂದ ಮಕ್ಕಳ ಜೀವನ ಹಾಳಾಗುತ್ತೆ. ನೀವಿಬ್ರು ಫೈಟ್ ಮಾಡ್ತೀರಾ ಅನುಮಾನ ಪಟ್ಟು, ನೀವಿಬ್ರು ಡಿವೋರ್ಸ್ ಆದ್ರೆ ಅಂತ ಅನ್ಕೊಳ್ಳಿ. ಮಗು ಒಂದ ತಂದೆಗೆ ಹೋಗ್ಬೇಕು, ಒಂದ ತಾಯಿಗೆ ಹೋಗ್ಬೇಕು. ಇಬ್ರಲ್ಲಿ ಯಾರಿಗೆ ಯೋಗ್ಯತೆ ಇದೆ ಸಾಕ್ಲಿಕ್ಕೆ ಅವರ ಕಡೆ ಹೋಗುತ್ತೆ. ಆದ್ರೆ ಆ ಮಗುಗೆ ಇಬ್ಬರ ಪ್ರೀತಿ ಬೇಕಂತ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಮುಂದೆ ಒಂದಿನ ತಂದೆ ಯಾರಂತ ಕೇಳಿದಾಗ ಅದಕ್ಕೆ ಗೊತ್ತಿರೋದಿಲ್ಲ. ಆಗ ಆ ಮಗು ಏನಂತ ಉತ್ತರ ಕೊಡ್ಬೇಕು? ಇಲ್ಲಿ ಹೆಂಡತಿ ಮತ್ತೊಂದು ಮರುಮದುವೆ ಆಗ್ಬೋದು, ಆದ್ರೆ ತಂದೆ ಅದೇ ಪ್ರೀತಿ ತೋರಿಸ್ತಾನ? ಗಂಡ ಮತ್ತೊಂದು ಮದುವೆ ಆಗ್ಬೋದು, ಆದ್ರೆ ಅವನಿಗೆ ತಾಯಿ ಪ್ರೀತಿ ಆ ಮಗುವಿಗೆ ಸಿಗುತ್ತಾ? ಇಲ್ಲ, ಖಂಡಿತ ಇಲ್ಲ. ಸೊ ಅದಕ್ಕಾಗಿ ಅನುಮಾನ ಪಡುವ ವ್ಯಕ್ತಿಗಳಿಗೆ ಒಂದು ಕಿವಿ ಮಾತು. ನೀವು ಅನುಮಾನ ಪಟ್ಟಷ್ಟು ನಿಮ್ಮ ಸಂಸಾರ ಆಗಿರ್ಬೋದು, ನಿಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮನಸ್ಸೇ ಆಗಿರ್ಬೋದು, ನೆಮ್ಮದಿಯಿಂದ ಇರೋದಿಲ್ಲ. ನಿಮ್ಗೆ ಏನಾದ್ರೂ ಒಂದು ಅನುಮಾನ ಅಂತ ಬಂದ್ರೆ ಅಲ್ಲಿಗೇನೆ ಕ್ಲಿಯರ್ ಮಾಡ್ಕೊಳ್ಳಿ, ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲ, ಒಂದು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಂಡತಿ ಮೇಲೆ ಅನುಮಾನ ಬಂತು, ಆಕೆ ತಪ್ಪು ದಾರಿಗೆ ಹೋಗ್ತಿದ್ದಾಳಂತ ಗೊತ್ತಾದ್ರೆ ತಕ್ಷಣ ಅವಳ ಹತ್ರ ಕೇಳಿ ಕುತ್ಕೊಂಡು ಮಾತಾಡಿ, ನಿಮ್ಮ ಬಗ್ಗೆ ನಿಮ್ಮೊಟ್ಟಿಗೆ ಒಂದು ಎಲ್ಲ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಲ್ಲ ಒಂದು ತೊಂದರೆಗಳು ಮನಸ್ಸಿಚ್ಚಿ ಮಾತನಾಡಿದಾಗ ಮಾತ್ರ ಸಾಲ್ವ್ ಆಗುತ್ತೆ. ಒಂದು ಹೆಂಡತಿ ಏನಾದ್ರೂ ತಪ್ಪು ಮಾಡ್ತಿದ್ದಾಳೆ, ನಿಮ್ಮನ್ನು ಬಿಟ್ಟು ಇನ್ನೊಬ್ಬನನ್ನು ಇಷ್ಟಪಟ್ಟಿದ್ದಾಳೆ ಅಂದ್ರೂ ಕೂಡ ಅದರ ಮುಖ್ಯ ಕಾರಣ ನೀವಾಗಿರ್ತೀರಾ. ಯಾಕಂದ್ರೆ ನೀವು ಸರಿಯಾಗಿ ಅವಳನ್ನು ನೋಡ್ಕೊಳ್ಳಿಲ್ಲ, ನೀವು ಸರಿಯಾದ ಪ್ರೀತಿ ಅವಳಿಗೆ ತೋರಿಸದ ಕಾರಣ ಇನ್ನೊಬ್ಬನನ್ನು ಆಕರ್ಷಣೆಗೆ ಒಳಗಾಗ್ತಾಳೆ ಆ ಹುಡುಗಿ. ಆಗ ಅದು ನಿಮ್ಮ ತಪ್ಪಂತ ಗೊತ್ತಾಗುತ್ತೆ. ಆಕೆ ಆ ತಪ್ಪನ್ನು ಒಪ್ಕೊಂಡಾಗ ಆ ತಪ್ಪಿಂದ ಹೊರಗೆ ಬಂದು ಅವರಿಗೆ ಒಂದು ಅವಕಾಶ ಕೊಟ್ರೆ ಖಂಡಿತ ಅವರು ಮುಂದೊಂದು ದಿನ ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆ ಸಂಗಾತಿಯಾಗಿ ನಿಮ್ಮೊಟ್ಟಿಗೆ ಬದುಕಬಹುದು. ಅದೇ ರೀತಿ ಗಂಡನನ್ನು ವಿಪರೀತವಾಗಿ ಕಿರಿಕಿರಿ ಮಾಡಬಾರದು. ಅವನು ಮಲಗಿದ್ದಾಗ ಫೇಸ್ ರೀಡಿಂಗ್ ಮಾಡುದು, ಅಥವಾ ಅವನು ಫಾರ್ ಎಕ್ಸಾಂಪಲ್ ಬಾತ್ರೂಮಿಗೆ ಹೋಗುವಾಗ, ಸ್ನಾನಕ್ಕೆ ಹೋಗುವಾಗ ಆಗ ಮೊಬೈಲ್ ಚೆಕ್ ಮಾಡುದು, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಲ್ಲಿ ಫೈಟ್ ಸ್ಟಾರ್ಟ್ ಆಗುತ್ತೆ, ಇಬ್ಬರಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಇಂಥ ಅನುಮಾನ ಯಾಕೆ? ನಿಮ್ಮ ಪ್ರೀತಿ ಕ್ಲಿಯರ್ ಇದ್ರೆ ಸಾಕು. ನಿಮ್ ಗಂಡ ತಪ್ಪು ಮಾಡ್ತಿದ್ದಾನ, ನಿಮ್ಮನ್ ಸಾಕ್ತಿದ್ದಾನ, ಅಷ್ಟು ಸಾಕು. ನಿಮ್ಮನ್ ಸಾಕ್ತಿದ್ದಾನಂದ್ರೆ ಮತ್ತೆ ಅವನಿಗೆ ಏನ್ ಬೇಕಾದ್ರೂ ಮಾಡಿದ್ರು ಅದಕ್ಕೆ ಉತ್ತರ ಅಲ್ಲಾಹನೇ ಕೊಡ್ತಾನೆ. ಅದಕ್ಕೆ ನೀವೇನ್ ಮಾಡ್ಬೇಕಂತ ಇಲ್ಲ. ನಿಮ್ಗೆ ಎಷ್ಟು ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯವೋ ಅಷ್ಟು ಕೊಡಿ. ನಿಮ್ಮ ಪ್ರೀತಿ ಪ್ರಾಮಾಣಿಕವಾದದ್ದು, ತುಂಬಾನೇ ಒಳ್ಳೆ ಪ್ರೀತಿ ಅಂದ್ರೆ ಖಂಡಿತ ಅವರು ನಿಮ್ಗೆ ದೋಖ ಮಾಡ್ತಿದ್ದಾರೆ ಅಂದ್ರೆ ಖಂಡಿತ ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಾಹನು ಅವನಿಗೆ ಕೊಟ್ಟೆ ಕೊಡ್ತಾನೆ ಅದರ ಉತ್ತರ. ಅದು ನೀವು ಕೊಡ್ಬೇಕಂತ ಇಲ್ಲ. ನೀವು ಅವರ ಮೊಬೈಲ್ ಚೆಕ್ ಮಾಡಿ ಜಗಳ ಆಡಿ ಡಿವೋರ್ಸ್ ಆದ್ರೆ ಇಲ್ಲಿ ನಿಮ್ಮ ಮಕ್ಕಳು ಅನಾಥರಾಗ್ತಾರೆ. ಮಕ್ಕಳಿಗೆ ಇಬ್ರು ಪ್ರೀತಿ ಕೂಡ ಇಂಪಾರ್ಟೆಂಟ್, ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅನುಮಾನ ಬರೋದು ಈಸಿ ಅಲ್ಲ, ಇದರಿಂದ ಕೂಸು ಬಡವ ಆಗ್ಬಾರ್ದಲ್ಲ. ಸೊ ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ ನಾನು. ಈ ವಿಡಿಯೋ ಮಾಡಲಿಕ್ಕೆ ಮುಖ್ಯವಾಗಿ ಕಾರಣ ಬಂದು, ಇತ್ತೀಚೆಗೆ ಒಂದು ನಮ್ಗೆ ಗೊತ್ತಿದ್ದ ಹಾಗೆ ಒಂದು ಇನ್ಸಿಡೆಂಟ್ ನಡೆಯಿತು. ಇಬ್ಬರ ಜಗಳ. ಆ ಮಗು ಅಲ್ಲಿಗೆ ಹೋಗ್ಬೇಕೋ ಇಲ್ಲಿಗೆ ಹೋಗ್ಬೇಕೋ ಗೊತ್ತಾಗ್ತಿಲ್ಲ ಆ ಮಗುಗೆ. ಯಾಕಂದ್ರೆ ಆ ಮಗುಗೆ ಇಬ್ರದ್ದು ಪ್ರೀತಿ ಬೇಕು, ಅಪ್ಪ ಬೇಕು ಅಮ್ಮ ಬೇಕು ಅಂತ ಹೇಳ್ತಾ ಇದೆ. ಆದ್ರೆ ಇಬ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಮಾತ್ರ ಸಿಗೋದು ಮಗು. ಏನ್ ಮಾಡೋದು? ಆ ಮಗು ಏನ್ ತಪ್ಪು ಮಾಡಿತ್ತು?
ಅಲ್ವಾ? ಸೊ ಅದಕ್ಕಾಗಿ ಅನುಮಾನ ಬಂದ ತಕ್ಷಣ ಕ್ಲಿಯರ್ ಮಾಡ್ಕೊಳ್ಳಿ ಮಾತಾಡಿ. ಗಂಡ ತಪ್ಪು ಮಾಡಿದ್ರು, ಹೆಂಡತಿ ತಪ್ಪು ಮಾಡಿದ್ರು ಮಾತಿನಲ್ಲಿ ಕ್ಲಿಯರ್ ಆಗುತ್ತೆ. ತಪ್ಪು ಮಾಡದವ್ರು ಯಾರು ಕೂಡ ಇಲ್ಲ ಈ ಪ್ರಪಂಚದಲ್ಲಿ. ಎಲ್ರೂ ಕೂಡ ತಪ್ಪು ಮಾಡ್ತಾರೆ. ಅದಕ್ಕೆ ಪ್ರತಿಯೊಂದು ತಪ್ಪಿಗೂ ಪನಿಷ್ಮೆಂಟ್ ಅಂತ ಕೊಡಬಾರ್ದು. ದಾಂಪತ್ಯ ಅಂದ್ರೆ ಅಷ್ಟೊಂದು ಪವರ್‌ಫುಲ್ ಆದ ಒಂದು ಬಂಧ. ಏನಾದ್ರೂ ಕೂಡ ಮತ್ತೆ ಜಾಯಿಂಟ್ ಆಗುತ್ತೆ ಹೇಳ್ತಾರಲ್ಲ, ಅದೇ ರೀತಿ. ಪವರ್‌ಫುಲ್ ಬಾಂಧವ್ಯ ಅಂದ್ರೆ ದಾಂಪತ್ಯ. ಸೊ ದಾಂಪತ್ಯದಲ್ಲಿ ಬಿರುಕು ಬೀಳದಾಗೆ ನಾವು ಕಾಪಾಡ್ಕೊಂಡು ಬರ್ಬೇಕು. ಅಂಡ್ ಲಾಸ್ಟ್ ಒಂದು ಮೆಸೇಜ್ ಏನ್ ಹೇಳ್ತೀನಂದ್ರೆ, ದಯವಿಟ್ಟು ನಿಮ್ಮ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಇಬ್ರು ಒಬ್ರಿಗೆ ಒಬ್ರು ಮೋಸ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಯಾಕಂದ್ರೆ ದೇವರು ಒಬ್ಬ ಹುಡುಗನನ್ನು ಸೃಷ್ಟಿ ಮಾಡುದು ಒಂದು ಹುಡುಗಿಗೆ ಮಾತ್ರ. ಇಬ್ರು ಅಂದ್ರೆ ನೀವು ಅವರಿಗೆ ಮಾತ್ರ ಸೀಮಿತವಾಗಿರ್ಬೇಕು. ಮತ್ತೆ ಯಾರಿಗೂ ಸೀಮಿತವಲ್ಲ. ನೀವು ಬೇರೆಯವರ ಹುಡುಗಿಯನ್ನು ಇಷ್ಟಪಟ್ಟರು ಕೂಡ ಅವಳು ನಿಮ್ಗೆ ಯಾವತ್ತೂ ಸಿಗೋದಿಲ್ಲ. ನೀವೆಷ್ಟು ಹರಸಾಹಸ ಪಟ್ರು. ಯಾಕಂದ್ರೆ ಅಲ್ಲಾಹನು ನಿಶ್ಚಯಿಸಿದ್ದು ಒಬ್ಬನನ್ನು ಮಾತ್ರ. ಅದು ಅವನಿಗೆ ಮಾತ್ರ ಮೀಸಲಾಗಿರ್ತಾನೆ. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ. ಅದು ಬಿಟ್ಟು ನೀವು ಬೇರೆ ಹುಡುಗಿನ ಹತ್ರ ಹೋದ್ರೆ ಅಥವಾ ಹುಡುಗನ ಹತ್ರ ಹೋದ್ರು ಕೂಡ ನಿಮ್ಗೆ ಅದು ತಾತ್ಕಾಲಿಕವಾದ ಪ್ರೀತಿ ಅಷ್ಟೇ. ಪರ್ಮನೆಂಟ್ ಎಂತ ಈ ಪ್ರೀತಿ ಅಲ್ಲ. ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಆ ತಾತ್ಕಾಲಿಕವಾಗಿ ಸಿಗುವ ಪ್ರೀತಿಯಿಂದ ಯಾಕೆ ಹೋಗ್ತೀರಾ? ಇದರಿಂದ ನಿಮ್ ಜೀವನ, ನಿಮ್ ಮಕ್ಳ ಜೀವನ ಯಾಕೆ ಹಾಳು ಮಾಡ್ತೀರಾ? ಫಸ್ಟ್ ನೀವು ಥಿಂಕ್ ಮಾಡ್ಕೊಳ್ಳಿ. ಎಷ್ಟು ಅಂದ್ರೆ ಇಂಥ ಒಂದು ಅಸಹ್ಯವಾದ ಒಂದು ಈ ತರ ಒಂದು ಇಲ್ಲೀಗಲ್ ರಿಲೇಶನ್ಶಿಪ್ ಯಾಕೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿಸ್ಪಿಟ್ ಜಾಸ್ತಿ ಆಗ್ತಾ ಇದೆ. ಇದ್ರನ್ನ ಏನ್ ಮಾಡ್ಬೇಕಂದ್ರೆ ನಾವುಗಳೇ ತಡೆಗಟ್ಟಬೇಕು. ನಮ್ಮ ಕಂಟ್ರೋಲ್ನೆಸ್ ಇರ್ಬೇಕು. ನಿಮ್ಗೆ ಏನ್ ಇದ್ರೂ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನೊಟ್ಟಿಗೆ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ ಗಂಡ ಇಷ್ಟ ಇಲ್ಲ ಅಂದ್ರೆ ನಿಮ್ ಗಂಡನಲ್ಲಿ ಏನಾದ್ರೂ ಒಂದು ಕೊರತೆ ಇದೆ, ನಿಮ್ಮನ್ನ ಚಂದ ಮಾಡಿ ನೋಡ್ಕೊಳ್ತಿಲ್ಲ, ಆ ಒಂದು ಪ್ರೀತಿ ತೋರಿಸ್ತಾ ಇಲ್ಲ, ಅವನು ಅರ್ಹನ ಅಂದ ಮೇಲೆ ಡಿವೋರ್ಸ್ ಮಾಡ್ಕೊಳ್ಳಿ. ಡಿವೋರ್ಸ್ ಮಾಡ್ಕೊಂಡು ಒಳ್ಳೆ ರೀತಿ ಬೇರೆ ಮದುವೆ ಆಗಿ. ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲಿಸಿಟ್ ರಿಲೇಶನ್ಶಿಪ್ ಅಂದ್ರೆ ಇಲ್ಲಿಗಲ್ ರಿಲೇಶನ್ಶಿಪ್ ಸಹ ಹೇಳ್ತಾರೆ. ಸೊ ಈ ತರದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ತರ ಎಲ್ಲ ಮಾಡಿದಾಗ ಮಾತ್ರ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಅನುಮಾನ ಪಡ್ಬೇಕಾಗುತ್ತೆ. ಅಲ್ಲಿ ಜಗಳ, ಕಲಹ ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಊರವರೆಗೂ ಗೊತ್ತಾಗುದು. ಇದರಿಂದ ನಿಮ್ಮ ಒಂದು ಆತ್ಮಾಭಿಮಾನ, ಗೌರವ ನೀವೇ ಕಳ್ಕೊಳ್ತೀರಾ ನಿಮ್ ಕೈಯಾರೆ. ಸೊ ಇಷ್ಟ ಇಲ್ಲ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಒಂದಲ್ಲ 2 ಸಲ 3 ಸಲ ಕೂತ್ಕೊಂಡು ಮಾತಾಡಿ ಸರಿ ಹೋಗುತ್ತೆ. ಯಾವ ಕಾರಣಕ್ಕೆ ಇಬ್ರಲ್ಲಿ ಇಷ್ಟ ಆಗ್ತಾ ಇಲ್ಲ ಅದನ್ನು ಮಾತಾಡ್ಕೊಳ್ಳಿ. ಓಕೆ, ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಇಲ್ಲ ಮಾತಾಡ್ಕೊಂಡ್ರು ಸರಿ ಆಗಲ್ಲ ಅಂದ್ರೆ ಕೊನೆಗೆ ಡಿವೋರ್ಸ್ಗೆ ಬನ್ನಿ. ಅದು ಬಿಟ್ಟು ಗಂಡ ಬೇಕು, ಈ ಸೈಡ್ ಬೇರೆಯವನು ಬೇಕು. ಅರ್ಥ ಆಯ್ತಾ? ಇಬ್ರಿಗೂ ಕೂಡ ಇಬ್ರಿಗೂ ಕೂಡ ಸಂಬಂಧಪಟ್ಟದ್ದು. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವತ್ತೂ ಕೂಡ. ಓಕೆ, ಸೊ ನನ್ನ ವಿಡಿಯೋಸ್ ಇಂದ ಯಾರು ಕೂಡ ದಯವಿಟ್ಟು ವೈಯಕ್ತಿಕವಾಗಿ ತಗೊಳ್ಬೇಡಿ. ಇದು ಕೇವಲ ಮೆಸೇಜ್ ಅಷ್ಟೇ. ಸೊ ಇಟ್ಸ್ ಜಸ್ಟ್ ಹ್ಯೂಮನ್ ಸೈಕಾಲಜಿ ಅಂತ ಹೇಳ್ತಾರೆ. ಈ ಹ್ಯೂಮನ್ ಸೈಕಾಲಜಿ ಯಾವ ರೀತಿ ಎಲ್ಲ ನಡೀತಿದೆ ಅದ್ರ ಮೇಲೆ ಹೇಳ್ತಾ ಇದ್ದೀನಿ ಹೊರತು ಯಾರ ವೈಯಕ್ತಿಕವಾದ ವಿಚಾರ ನಾವು ಮಾತಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಡ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಂಡ್ ಟೇಕ್ ಕೇರ್.